ನಮಸ್ತೆ ಎಲ್ರಿಗೂ. ನಾನು ರಮ್ಯಶ್ರೀ. ನನ್ನ ಯೂಟ್ಯೂಬ್ ಚಾನೆಲ್ ಅಶ್ವಿನ್ಸ್ ಅಸ್ಟ್ರಾಲಜಿಗೆ ಸ್ವಾಗತ. ಶುಕ್ರ ಕೇತುವಿನ ಯುತಿ ಮೇದಿನಿ ಜ್ಯೋತಿಷದ ಪ್ರಕಾರ ಏನೇನು ಪರಿಣಾಮಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಅದ್ರ ಬಗ್ಗೆ, ಬನ್ನಿ. ಆ ನೀವು ಪರದೆಯಲ್ಲಿ ನೋಡೋ ಹಾಗೆ ಇದು ಉದಯ ಲಗ್ನ ಕುಂಡ್ಲಿ. ನಾನು ಸೆಪ್ಟೆಂಬರ್ 2ನೇ ತಾರೀಕು ಇವತ್ತಿನ ಉದಯ ಲಗ್ನ ಕುಂಡ್ಲಿಯನ್ನ ತಗೊಂಡಿದ್ದೀನಿ. ಇದ್ರ ಪ್ರಕಾರ ಸಿಂಹ ಲಗ್ನ ಬರುತ್ತೆ. ಆದ್ರೆ ನಮ್ಮ ದೇಶದ ಲಗ್ನ ಬಂದು ವೃಷಭ ಲಗ್ನ ಆದ್ರಿಂದ ನಾನು ಅದ್ರ ಪ್ರಕಾರನು ಸಹ ಹೇಳ್ತೀನಿ. ಸೊ ಎರಡನ್ನೂ ನಾನು ಅನ್ವಯಿಸಿ ಹೇಳೋದ್ರಿಂದ ನೀವು ಅದ್ರ ಪ್ರಕಾರ ಫಾಲೋ ಮಾಡಿ. ಮೊದಲಿಗೆ ಶುಕ್ರ ಬಂದು ನೀಚಸ್ಥನಾಗಿ ಕನ್ಯಾ ರಾಶಿಲಿದ್ದಾನೆ, ಹಾಗೂ ಕೇತುವಿನ ಜೊತೆ ಅತಿ ಸಮೀಪದಲ್ಲಿ ಯುತಿಯನ್ನ ಮಾಡ್ತಾನೆ ಸೆಪ್ಟೆಂಬರ್ 2ರಿಂದ ಸೆಪ್ಟೆಂಬರ್ 6ನೇ ತಾರೀಕುವರೆಗೂ. ಬಟ್ ಆದ್ರೆ ಈ ಎಲ್ಲಾ ನಾನು ಹೇಳುವಂತ ಎಲ್ಲಾ ಪ್ರಿಡಿಕ್ಷನ್ಸ್ ಮುಂದಿನ 2-3 ವಾರಗಳಿಗೂ ಸಹ ಇದು ಅನ್ವಯವಾಗುತ್ತೆ. ಶುಕ್ರ ಎಂದಿನವರೆಗೂ ಈ ಕನ್ಯಾ ರಾಶಿಯಲ್ಲಿ ಇರ್ತಾನೋ ನೆಕ್ಸ್ಟ್ 2-3 ವಾರದವರೆಗೂ ಇದು ಅನ್ವಯವಾಗುತ್ತೆ. ಹಾಗಾಗಿ ಇದನ್ನ ದಯವಿಟ್ಟು ಗಮನ ಇಟ್ಟು ಕೇಳಿ. ಶುಕ್ರ ಇಲ್ಲಿ ಮೊದಲಿಗೆ ನೀಚಸ್ಥನಾಗಿ ಬಲಹೀನನಾಗಿದ್ದಾನೆ. ರಾಹು ಕೇತುವಿನ ಆಕ್ಸಿಸ್ಗೂ ಕೂಡ ಒಳಪಟ್ಟು ಬಾಧಿತನಾಗಿದ್ದಾನೆ. ಕುಜನಿಂದ ಕೂಡ ದೃಷ್ಟಿಸಲ್ಪಟ್ಟಿರೋದ್ರಿಂದ, ಕುಜ ಒಂದು ಕ್ರೂರ ಸ್ವಭಾವದ ಗ್ರಹ. ಸೊ ಅದರಿಂದನೂ ದೃಷ್ಟಿತನಾಗಿರೋದ್ರಿಂದ ಮತ್ತಷ್ಟು ಬಾಧಿತನಾಗಿದ್ದಾನೆ. ಆದ್ರೆ ಗುರುವಿನ ಒಂದು ಶುಭ ದೃಷ್ಟಿ ಇರೋದ್ರಿಂದ ಶುಕ್ರನ ಮೇಲೆ 5ನೇ ದೃಷ್ಟಿ ಇದೆ ಗುರುವಿನಿಂದ. ಸೊ ಹಾಗಾಗಿ ಶುಕ್ರನಿಗೆ ಒಂದು ಸೇವಿಂಗ್ ಗ್ರೇಸ್ ಅಂತ ಒಂದು ಇದೆ ಇದರಲ್ಲಿ. ಸೊ ಹಾಗಾಗಿ ಶುಕ್ರ 80-90% ಬಾಧಿತನಾಗಿದ್ರು, ಬಲಹೀನನಾಗಿದ್ರು, ನೆಗೆಟಿವ್ ರಿಸಲ್ಟ್ ಕೊಡುವಂತಹ ಒಂದು ಪರಿಣಾಮಗಳು ಕಾಣಿಸ್ತಿದ್ರು, ಗುರುವಿನ ಒಂದು ಶುಭ ದೃಷ್ಟಿ ಇರೋದ್ರಿಂದ ನಾವು ಅಲ್ಲಿ ಒಂದು ಸೇವಿಂಗ್ ಗ್ರೇಸ್ ಅಂದ್ರೆ ಕೂದಲೆಳೆ ಅಂತರದಿಂದ ನಾವು ಎಷ್ಟೊಂದು ಕೆಟ್ಟ ಪರಿಣಾಮಗಳನ್ನ ನಾವು ತಪ್ಪಿಸ್ಕೋಬಹುದು ಅನ್ನೋದಕ್ಕೆ ಸಹ ನಾವು ಇದ್ರಲ್ಲಿ ಹೇಳ್ಬೋದು. ಮೊದಲನೇದಾಗಿ ವಿದ್ಯಾಸಂಸ್ಥೆ ಒಂದು ತೊಂದರೆ ಅನುಭವಿಸಲಿದೆ. ಅದರಲ್ಲೂ ಹೆಣ್ಣು ಮಕ್ಕಳ ವಿದ್ಯಾಸಂಸ್ಥೆ ಒಂದು ತೊಂದರೆಯನ್ನು ಅನುಭವಿಸಲಿದೆ. ಯಾಕೆಂದ್ರೆ ಶುಕ್ರ ಬಂದು ಹೆಣ್ಮಕ್ಳನ್ನ ಸೂಚಿಸುತ್ತೆ, ಮತ್ತೆ ಆತ ಚಂದ್ರನ ನಕ್ಷತ್ರವಾದ ಹಸ್ತ ನಕ್ಷತ್ರದಲ್ಲಿ ಇರೋದ್ರಿಂದ ಮತ್ತು ಕನ್ಯಾ ರಾಶಿಯಲ್ಲಿ ಇರೋದ್ರಿಂದ. ಹಾಗಾಗಿ ಮತ್ತೆ ಕನ್ಯಾ ರಾಶಿ ಬಂದು ಬುಧನ ರಾಶಿ, ಅದನ್ನ ಎಜುಕೇಶನ್ ವಿದ್ಯಾಸಂಸ್ಥೆಗಳನ್ನ ಅದು ತೋರಿಸುತ್ತೆ. ಮತ್ತು ಕುಜನು ಕೂಡ ಅದರ ಮೇಲೆ ದೃಷ್ಟಿ ಹಾಕ್ತಾ ಇರೋದ್ರಿಂದ ಒಂದು ಹೆಣ್ಣು ಮಕ್ಕಳ ಒಂದು ವಿದ್ಯಾಸಂಸ್ಥೆ ಒಂದು ತೊಂದರೆ ಅನುಭವಿಸುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸುತ್ತೆ. ಹಾಗೂ ಶುಕ್ರ ಕೇತುವಿನ ವಳಿ ಅತಿ ಸಮೀಪವಾದ ಒಂದು ಯುತಿ ಏರ್ಪಟ್ಟಿರೋದ್ರಿಂದ ಸೈಬರ್ ಅಪರಾಧಗಳು, ಸೈಬರ್ ಕ್ರೈಮ್ ಅಂತ ಏನ್ ಹೇಳ್ತೀವೋ ಅದು ಕೂಡ ಹೆಚ್ಚಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣುಮಕ್ಳೇ ಇದರಲ್ಲಿ ಏನಪ್ಪಾ ವಿಕ್ಟಿಮ್ ಆಗುವಂತಹದ್ದು, ಅಥವಾ ಹೆಣ್ಮಕ್ಳೇ ಇದರಲ್ಲಿ ಸಿಕ್ಕಾಕೊಂಡಂತದ್ದು, ಅಥವಾ ಅವರಿಗೆ ಜಾಸ್ತಿ ತೊಂದರೆ ಆಗುವಂತಹ ಸೈಬರ್ ಅಪರಾಧಗಳು ಜಾಸ್ತಿ ಆಗ್ಬಹುದು. ಮೂರನೇದಾಗಿ ಸ್ತ್ರೀಯರ ಪರವಾಗಿ ಕಾನೂನು ಬರಲಿದೆ ಅಥವಾ ಬದಲಾಗಲಿದೆ. ನಾವು ಈಗ ಒಂದು 2-3 ತಿಂಗಳಿಂದ ಸ್ತ್ರೀಯರ ವಿರುದ್ಧ ಏನೇನು ಶೋಷಣೆಗಳಾಗ್ತಿರ್ಬೋದು, ಅಥವಾ ಕೋಲ್ಕತಾ ರೇಪ್ ಕೇಸ್ ಬಗ್ಗೆನೂ ಕೇಳಿರ್ಬೋದು. ಸೊ ಈ ತರದೆಲ್ಲ ಆದಾಗ ಜುಡಿಷಿಯರಿನೇ, ನಮ್ಮ ಸುಪ್ರೀಂ ಕೋರ್ಟ್ ತಾನೇ ವಾಲಂಟರಿಲಿ ಆ ಕೇಸ್ನ ತಗೊಂಡು ಹಿಯರಿಂಗ್ ಕೇಳ್ತಾ ಇದೆ ಈಗ. ಹಾಗಾಗಿ ಈ ಸಮಯದಲ್ಲಿ ಗುರುವಿನ ದೃಷ್ಟಿ ಇರೋದ್ರಿಂದ, ಗುರು ಬಂದು ಈ ಜುಡಿಷಿಯರಿ ಸಿಸ್ಟಮ್, ಕಾನೂನು, ಇದನ್ನೆಲ್ಲ ಪಾಲಿಸಿ ಮೇಕಿಂಗ್, ಇದನ್ನೆಲ್ಲ ಗುರು ಸೂಚಿಸೋದ್ರಿಂದ, ಹಾಗೂ 2ನೇ ಮನೆ ಕಾಲಪುರುಷ ಕುಂಡ್ಲಿಯ 2ನೇ ಮನೆಯಲ್ಲಿ ಇರೋದ್ರಿಂದ ಇದರ ಮತ್ತೆ ಶುಕ್ರ ಬಂದು ಈ ಜಡ್ಜಸ್ ಮತ್ತೆ ಜೂರಿ ಮತ್ತೆ ಈ ಎಲ್ಲಾ ವರ್ಗದವರನ್ನ ಸೂಚಿಸೋದ್ರಿಂದ ಸ್ತ್ರೀಯರ ಪರವಾಗಿ ಕೆಲವೊಂದು ಕಾನೂನು ಬದಲಾವಣೆಗಳಾಗಿದೆ, ಅಥವಾ ಹೊಸ ಕಾನೂನುಗಳು ಸಹ ಬರುವಂತಹ ಎಲ್ಲಾ ಸಾಧ್ಯತೆಗಳು ಇದೆ ಈ ಸಮಯದಲ್ಲಿ. ಹಾಗೂ ಪ್ರತಿಷ್ಠಿತ ಅಥವಾ ವಿವಾದಾತ್ಮಕವಾದ ಒಂದು ವ್ಯಾಜ್ಯ ಒಂದು ಏನು ಕೋರ್ಟ್ ನಲ್ಲಿ ಇದೆಯೋ ಇದು ಇತ್ಯರ್ಥವಾಗುವಂತಹ ಹಂತಕ್ಕೂ ಸಹ ಬರಲಿದೆ. ಸೊ ಅಗೇನ್ ಪುನಃ ಇದು ಗುರುವಿನ ದೃಷ್ಟಿಯಿಂದನೇ ಇದು ನಾವು ಹೇಳ್ಬೋದು. ಸೊ ಯಾವುದೋ ಒಂದು ಪ್ರತಿಷ್ಠಿತವಾದದ್ದು, ಯಾವುದೋ ಒಂದು ವಿವಾದಾತ್ಮಕ ಒಂದು ವ್ಯಾಜ್ಯ ಏನಿದೆ, ಅದು ತುಂಬಾ ವರ್ಷಗಳಿಂದ ಅಥವಾ ತುಂಬಾ ದಿನಗಳಿಂದ ನ್ಯಾಯಾಲಯದಲ್ಲಿತ್ತು, ಅದು ಇತ್ಯರ್ಥದ ಹಂತಕ್ಕೆ ಈಗ ಬರಲಿದೆ. ಶುಕ್ರ ಬಂದು ಬುಧನ ರಾಶಿಯಲ್ಲಿ ಇರೋದ್ರಿಂದ, ಹಾಗೂ ಗುರುವಿನಿಂದ ಒಳ್ಳೆಯ ದೃಷ್ಟಿಯನ್ನು ಕೂಡ ಸಿಗ್ತಾ ಇರೋದ್ರಿಂದ, ಬುಧ ಈಗ ಸದ್ಯಕ್ಕೆ ಆಶ್ಲೇಷ ನಕ್ಷತ್ರದಲ್ಲಿದೆ, ತನ್ನ ಸ್ವಂತ ನಕ್ಷತ್ರ ಗಂಡಾಂತದಲ್ಲಿದ್ರು ಸಹ ಇದು ಹೊಸ ತಂತ್ರಜ್ಞಾನಗಳಿಗೆ, ಹೊಸ ಆವಿಷ್ಕಾರಗಳಿಗೆ, ಈ ಮಾಹಿತಿ ತಂತ್ರಜ್ಞಾನದ ಉದ್ಯಮದಲ್ಲಿ ಉತ್ತಮವಾದ ಮನ್ನಣೆ ಸಿಗಲಿದೆ. ಹೋಟೆಲ್ ಉದ್ಯಮದವರಿಗೆ, ಯಾಕಂದ್ರೆ ಶುಕ್ರ ಹೋಟೆಲ್ ಉದ್ಯಮವನ್ನು ಕೂಡ ಸೂಚಿಸ್ತಾನೆ. ಸೊ ಈ ಹೋಟೆಲ್ ಉದ್ಯಮದವರಿಗೆ ಒಂದು ಸಿಬ್ಬಂದಿಗಳಿಂದ ಅಥವಾ ಯಾವುದೋ ಒಂದು ಕಿಡಿಗೇಡಿ ಗ್ರಾಹಕರಿಂದ ಕೆಲವು ತೊಂದರೆಗಳು ಎದುರಾಗಬಹುದು.
ಹಾಗೂ ಕ್ರೀಡಾ ಕ್ಷೇತ್ರದಲ್ಲಿ ಮಹಿಳೆಯರೇ ಮೇಲುಗೈ ಸಾಧಿಸ್ತಾರೆ. ಯಾಕಂದ್ರೆ ಶುಕ್ರ ಬಂದು ಕಾಲಪುರುಷ ಗುಂಡಿಯಲ್ಲಿ 6ನೇ ಮನೆಯಲ್ಲಿರೋದ್ರಿಂದ ಹಾಗೂ ರಾಹುಕೇತು ಆಕ್ಸಸ್ ಅಲ್ಲಿಂದ ಮತ್ತೆ ಕುಜ ಸಹ ಅದನ್ನ ವೀಕ್ಷಣೆ ಮಾಡ್ತಿರೋದ್ರಿಂದ ಗುರುವಿನ ವೀಕ್ಷಣೆ ಇರೋದ್ರಿಂದ ಸೊ ಕ್ರೀಡಾ ಕ್ಷೇತ್ರದಲ್ಲಿ ಸಹ ಈಗ ಪ್ಯಾರಾಲಿಂಪಿಕ್ಸ್ ಏನ್ ನಡೀತಾ ಇದೆ ಅದರಲ್ಲಿ ಸಹ ಮಹಿಳೆಯರ ಮೇಲುಗೈಯನ್ನ ನಾವು ನೋಡಬಹುದು. ಶುಕ್ರ ಜನರಲಿ ವಾಹನಗಳನ್ನ ಆ ರೆಪ್ರೆಸೆಂಟ್ ಒಂದು ಸಿಗ್ನಿಫಿಕೇಟ್ ಅಂದ್ರೆ ಅದರ ಕಾರಕತ್ವವನ್ನು ವಹಿಸೋದ್ರಿಂದ ವಾಹನ ಅಪಘಾತಗಳು ಹೆಚ್ಚಾಗಬಹುದು. ಯಾಕಂದ್ರೆ ಕುಜನ ದೃಷ್ಟಿ ಇದೆ ಶುಕ್ರನ ಮೇಲೆ, ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಅದು ಒಂದು ಪ್ಲಸ್ ಪಾಯಿಂಟ್. ಬಟ್ ಆದ್ರೆ ಕೂದಲೆಳೆ ಅಂತರದಲ್ಲಿ ತಪ್ಪಬಹುದು, ಬಟ್ ಅದು ವಾಹನ ಅಪಘಾತಗಳು ಒಂದ್ ಸ್ವಲ್ಪ ಜಾಸ್ತಿ ಆಗ್ಬೋದು. ಅಷ್ಟಾಗಿ ಜೀವಕ್ಕೆ ತೊಂದರೆ ಆಗುವಂತಹ ವಾಹನ ಅಪಘಾತಗಳು ಆಗದೆ ಇರ್ಬೋದು, ಬಟ್ ಆದ್ರೆ ವಾಹನ ಅಪಘಾತಗಳಂತೂ ಖಂಡಿತ ಜಾಸ್ತಿ ಇದೆ. ಯಾಕಂದ್ರೆ ಶುಕ್ರ ವಾಹನಕ್ಕೆ ಕಾರಕ, ಆತನೇ ಬಲಹೀನನಾಗಿ ಬಾಧಿತನಾಗಿರೋದ್ರಿಂದ ಸೊ ಅದರ ಅಪಘಾತಗಳು ಜಾಸ್ತಿ ಆಗ್ಬೋದು. ಬಟ್ ಅದೇ ಗುರುವಿನ ದೃಷ್ಟಿ ಇರೋದ್ರಿಂದ ಆ ಜೀವಕ್ಕೆ ಹಾನಿಯಾಗುವಂತಹ ವಾಹನ ಅಪಘಾತಗಳು ಆಗದೇ ಇರಬಹುದು. ಅದೇ ಕುಜನ ದೃಷ್ಟಿನೂ ಇರೋದ್ರಿಂದ ಇಲ್ಲಿ ಮಿಕ್ಸ್ಡ್ ರಿಸಲ್ಟ್ಸ್ ಅಂತ ನಾವು ಹೇಳ್ಬೋದು. ಸಿನಿಮಾ ರಂಗ ಅಥವಾ ಮನರಂಜನಾ ಕ್ಷೇತ್ರಕ್ಕೆ ಸೇರಿದ ಒಬ್ಬ ವ್ಯಕ್ತಿಗೆ ಕಸಿವಿಸಿಯಾಗಬಹುದಾದಂತಹ ಘಟನೆಗಳು ಜರುಗಬಹುದು. ಇದರಿಂದ ಅವರಿಗೆ ಅನವಶ್ಯಕವಾದ ತೊಂದರೆಗಳು ಅಥವಾ ಮಾನಹಾನಿಯಾಗುವಂತಹ ಸಂದರ್ಭಗಳು ಸಹ ಏರ್ಪಡಬಹುದು. ಬಟ್ ಆದ್ರೆ ಅವರು ಸೂಕ್ಷ್ಮವಾಗಿ ಹಾಗೂ ಶಾಂತಿಯಿಂದ ಈ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಅವರು ಪ್ರಯತ್ನ ಪಟ್ರೆ ಖಂಡಿತ ಇದು ಅಷ್ಟಾಗಿ ತೊಂದರೆ ಕೊಡಲ್ಲ. ಮತ್ತೆ ಭಾರತಕ್ಕೆ ಯುದ್ಧದ ಭೀತಿ ಸಹ ಕಾಡಬಹುದು. ಯಾತಕ್ಕೆ ಅಂದ್ರೆ ಶುಕ್ರ ಬಂದು ಲಗ್ನಾಧಿಪತಿ ಹಾಗೂ 6ನೇ ಮನೆ ಅಧಿಪತಿ ಆದ್ರಿಂದ ನಮ್ಮ ದೇಶದ ಭದ್ರತೆಯನ್ನು ಹಾಗೂ ನಮ್ಮ ದೇಶದ ಸೈನ್ಯವನ್ನು ಕೂಡ ಅದು ಸೂಚಿಸುತ್ತೆ. ಸೊ ಹಾಗಾಗಿ ಈ ಸಮಯದಲ್ಲಿ ನಮ್ಮ ದೇಶಕ್ಕೆ ಯುದ್ಧದ ಭೀತಿ ಕಾಡಬಹುದಂತ ಬಹಳಷ್ಟು ಸಂದರ್ಭಗಳು ಒದಗಬಹುದು. ಆದ್ರೆ ಉನ್ನತ ನುರಿತ ಅಧಿಕಾರಿಗಳ ಒಂದು ಚಾಣಾಕ್ಷತೆಯಿಂದ ನಮ್ಗೆ ಈ ಯುದ್ಧದ ಒಂದು ಸಂದರ್ಭ ಸಹ ಕೂದಳೆ ಅಂತರದಿಂದ ತಪ್ಪಬಹುದು. ಸೊ ಇದು ಕೂಡ ಸಾಧ್ಯ ಇದೆ, ಯಾಕಂದ್ರೆ ಗುರುವಿನ ದೃಷ್ಟಿ ಇದೆ. ಯಾಕಂದ್ರೆ ಗುರು ಬಂದ ಬ್ಯೂರೋಕ್ರಾಟ್ಸ್ ಅಥವಾ ಚಾಣಾಕ್ಷತೆಯನ್ನ ಸಹ ಅಥವಾ ವಿಸ್ಡಮ್ ಅಂತ ನಾವೇನ್ ಹೇಳ್ತೀವಿ ಅದನ್ನ ಸೂಚಿಸುತ್ತೆ. ಸೊ ಹಾಗಾಗಿ ಗುರುವಿನ ದೃಷ್ಟಿ ಇರೋದ್ರಿಂದ ನಮ್ಮ ಲಗ್ನಾಧಿಪತಿ ಮೇಲೆ, ಯಾಕಂದ್ರೆ ಗುರು ಬಂದು ನಮಗೆ ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯ ಕುಂಡ್ಲಿಯ ಪ್ರಕಾರ ಅಷ್ಟಮಾಧಿಪತಿ ಹಾಗೂ 11ನೇ ಮನೆ ಅಧಿಪತಿ. ಹಾಗಾಗಿ ಗುರು ಅಂತ ಕಾರಕ ಗ್ರಹ ಅಲ್ಲ, ಆದ್ರೆ ಗುರು ಶುಭ ಗ್ರಹ, ನ್ಯಾಚುರಲಿ ಒಂದು ಶುಭ ಗ್ರಹವಾದ್ರಿಂದ ನೈಸರ್ಗಿಕವಾಗಿ ನಮ್ಮ ಲಗ್ನಾಧಿಪತಿ ಶುಕ್ರನ ಮೇಲೆ ದೃಷ್ಟಿಯನ್ನು ಕೂಡ ಹಾಕ್ತಾ ಇರೋದ್ರಿಂದ ಅಲ್ಲಿ ಒಂದು ನೀಚಭಂಗ ರಾಜಯೋಗ ತರ ಸಹ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಲಗ್ನಾಧಿಪತಿ ಹಾಗೂ ಷಷ್ಠಾಧಿಪತಿ ಆದ ಶುಕ್ರನ್ನು ಬಲಹೀನನಾಗಿ ಬಾಧಿತನಾಗಿದ್ರು ಅದ್ರ ಮೇಲೆ ಗುರುವಿನ ಒಂದು ದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದು ಕೂದಲೆಳೆ ಅಂತರದಲ್ಲಿ ನಮ್ಗೆ ಇಂತಹ ಒಂದು ಕೆಟ್ಟ ಪರಿಣಾಮಗಳು ಏನಾಗಬಹುದು ಅಂತ ಇದೆಯೋ ಅದು ತಪ್ಪಬಹುದು. ಹಣಕಾಸು ಅಥವಾ ಬ್ಯಾಂಕಿಂಗ್ ಉದ್ಯಮದಲ್ಲಿ ಮೋಸ ಹೋದ ಜನರು ಆಕ್ರೋಶ ಅಥವಾ ಅವರ ಪ್ರತಿಭಟನೆಗಳು ನಮ್ಮ ಸರ್ಕಾರಕ್ಕೆ ತಲೆನೋವಾಗಬಹುದು. ಯಾಕಂದ್ರೆ ಶುಕ್ರ ಬಂದು ಬುಧನ ರಾಶಿಲಿದ್ದಾನೆ ಹಾಗೂ ಗುರುವಿನ ದೃಷ್ಟಿಯುತನಾಗಿದ್ದಾನೆ, ಮತ್ತೆ ಈ ರಾಹುಕೇತು ಆಕ್ಸೆಸ್ ಅಲ್ಲಿರೋದ್ರಿಂದ ಯಾವಾಗೆಲ್ಲ ಈ ಶುಕ್ರನಂತಹ ಗ್ರಹ ರಾಹುಕೇತು ಆಕ್ಸೆಸ್ ಬಂದಾಗ ನ್ಯಾಚುರಲಿ ಹಣಕಾಸು, ಬ್ಯಾಂಕಿಂಗು ಅಥವಾ ಈ ಸೈಬರ್ ಕ್ರೈಮ್ ಇಂತಹ ಒಂದು ತೊಂದರೆಗಳೇ ಜಾಸ್ತಿ ಆಗಿ ಬರುತ್ತೆ. ಸೊ ಹಾಗಾಗಿ ಇಂತಹ ಉದ್ಯಮದಲ್ಲಿ ಏನಾದ್ರು ಮೋಸ ಹೋಗಿರುವಂತಹ ಜನರಿದ್ರೆ, ಏನಾದ್ರು ಡೆಪಾಸಿಟ್ ಇಟ್ಟು ಈಗ ಕೋಆಪರೇಟಿವ್ ಸೊಸೈಟಿನಲ್ಲೆಲ್ಲ ಹೇಗೆ ಮೋಸ ಆಗಿದ್ಯೋ ಸೊ ಅಂತದ್ ಏನಾದ್ರೂ ಪುನಃ ಆಗುವಂತಹ ಸಂದರ್ಭಗಳು ಎದುರಾಗ್ಬೋದು. ಅಥವಾ ಆಲ್ರೆಡಿ ಆಗಿದ್ರೆ ಇಂತಹ ಸಮಯದಲ್ಲಿ ಅವರ ಆಕ್ರೋಶ ಅಥವಾ ಅವ್ರು ಕಾಯ್ತಿರ್ತಾರೆ ಈಗ ಬರುತ್ತೆ ಆಗ ಬರುತ್ತೆ ಅಂತ. ಸೊ ಅದು ಆಗದೆ ಇದ್ದಾಗ ಅವರ ಆಕ್ರೋಶ ಅಥವಾ ಅವರ ಪ್ರತಿಭಟನೆಗಳು ನಮ್ಮ ಸರ್ಕಾರಕ್ಕೆ ಸ್ವಲ್ಪ ತಲೆನೋವಾಗ್ಬೋದು. ಯಾಕಂದ್ರೆ ಸೆಪ್ಟೆಂಬರ್ 15, 16 ಆದ್ಮೇಲೆ ಸೂರ್ಯ ಒಂದು ಕನ್ಯಾ ರಾಶಿಗೆ ಬರೋದ್ರಿಂದ ಅವಾಗ ಒಂದು ವಿಚಿತ್ರ ರೀತಿಯ ಒಂದು ನಾವು ಎಫೆಕ್ಟ್ ನಾವು ನೋಡ್ಬೋದು. ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶದ ಮೇಲೆ ಒತ್ತಡಗಳು ಸ್ವಲ್ಪ ಹೆಚ್ಚಾಗಬಹುದು. ಯಾಕಂದ್ರೆ ಶುಕ್ರ ಸ್ವಲ್ಪ ವೀಕ್ ಆಗಿರೋದ್ರಿಂದ ಈಗ ಕುಜನ ಪ್ರಭಾವ ಇದೆ, ಗುರುವಿನ ಪ್ರಭಾವ ಇದೆ, ಹಾಗೂ ಬೇರೆ ಯಾವುದೇ ಗ್ರಹಗಳ ಒಂದು ಶುಭ ದೃಷ್ಟಿ ಇಲ್ಲ. ಗುರುವಿನ ಶುಭ ದೃಷ್ಟಿ ಒಂದೇ ಸಾಕು ಅಂತ ಹೇಳ್ಬೋದು, ಆದ್ರೆ ಕುಜನ ದೃಷ್ಟಿನೂ ಇರೋದ್ರಿಂದ ಸ್ವಲ್ಪ ಜಾಗತಿಕ ಮಟ್ಟದಲ್ಲಿ ನಮ್ಮ ಭಾರತದ ಮೇಲೆ ಸ್ವಲ್ಪ ಒತ್ತಡಗಳು ಹೆಚ್ಚಾಗಬಹುದು. ಹಾಗೂ ಪ್ರತಿಷ್ಠಿತ ವ್ಯಾಜ್ಯಕ್ಕೆ ಸಂಬಂಧಪಟ್ಟ ದಾಖಲೆಗಳ ನಾಶಕ್ಕೂ ಕೂಡ ಪ್ರಯತ್ನವಾಗಬಹುದು. ಯಾಕಂದ್ರೆ ನೋಡಿ ಈಗ ಈ ಸಮಯದಲ್ಲಿ ಸೂರ್ಯ ಮತ್ತೆ ಚಂದ್ರ ಇದು ಯಾವಾಗ ಈ ಯುತಿ ಶುರು ಆಗುತ್ತೋ, ಬರೀ ಸಮೀಪದ ಯುತಿ ಅವತ್ತು ಅಮಾವಾಸ್ಯೆ ಆದ್ರಿಂದ
ಸೂರ್ಯನ ಬಲನು ಸ್ವಲ್ಪ ಸೂರ್ಯ ಚಂದ್ರರ ಒಂದು ಪೊಸಿಷನ್ ಕೂಡ ಅಷ್ಟಾಗಿ ಚೆನ್ನಾಗಿಲ್ದೇ ಇರೋದ್ರಿಂದ ನಮ್ಮ ದೇಶಕ್ಕೆ ಒಂದು ಅದ್ರಿಂದನೂ ಸಹ ಒಂದು ಸಮಸ್ಯೆ ಇದೆ. ಯಾಕಂದ್ರೆ ಯಾವುದೇ ಒಂದು ಕುಳ್ಳಿನಲ್ಲಿ ನಾವು ಆ ಲಗ್ನಾಧಿಪತಿ ಅಷ್ಟಲ್ಲದೆ ನಾವು ಅದರ ಮಿಕ್ಕಿದ ಯೋಗಕಾರಕ ಗ್ರಹಗಳನ್ನು ಸಹ ನೋಡ್ತೀವಿ. ಇಲ್ಲಿ ನಮ್ಮ ದೇಶದ ವೃಷಭ ಲಗ್ನಕ್ಕೆ ಶುಕ್ರ ಚೆನ್ನಾಗಿಲ್ದಿದ್ದಾಗ ಸೂರ್ಯ, ಬುಧ, ಶನಿ ಈ 3 ಗ್ರಹಗಳನ್ನ ನೋಡ್ತೀವಿ. ಆದ್ರೆ ಈ ಸಂದರ್ಭದಲ್ಲಿ ಶನಿ ವಕ್ರಿಯಾಗಿದ್ದಾನೆ, ಅಷ್ಟಾಗಿ ನಾವು ಪವರ್ಫುಲ್ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಸ್ವಂತ ಮನೇಲಿ ಇದ್ರೂ ಕೂಡ ಅಷ್ಟಾಗಿ ಪವರ್ಫುಲ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಸೂರ್ಯ ನೋಡ್ತಾ ಇರೋದ್ರಿಂದ. ಮತ್ತು ಸೂರ್ಯ ತನ್ನದೇ ರಾಶಿಯಲ್ಲಿ ಇದ್ರೂನು ಇದು ಅಮಾವಾಸ್ಯೆ ಟೈಮ್ ಆದ್ರಿಂದ ಅಷ್ಟಾಗಿ ನಾವು ಒಳ್ಳೆ ಫಲಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಪ್ಲಸ್ ಬುಧ ಬಂದು ಗಂಡಾಂತದಲ್ಲಿ ತನ್ನ ಸ್ವಂತ ನಕ್ಷತ್ರದಲ್ಲಿ, ಸೊ ಅಗೇನ್ ಆಲ್ ದ 3 ಗ್ರಹಗಳಿಂದ ಮಿಕ್ಸ್ಡ್ ರಿಸಲ್ಟ್ಸ್ ನಮ್ಗೆ ಜಾಸ್ತಿಯಾಗಿ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಗ್ರಹಗಳು ಸಂಪೂರ್ಣವಾಗಿ ಬಲವಾಗಿಲ್ಲ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ದೇಶಕ್ಕೆ. ಹಾಗಾಗಿ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ವರ್ತಿಸಬೇಕಾದಂತಹ ಸಂದರ್ಭಗಳು ಸಾಕಷ್ಟು ಸಿಗುತ್ತೆ ನಮ್ಮ ದೇಶಕ್ಕೆ ಹಾಗೂ ನಮ್ಮ ದೇಶದ ಉನ್ನತ ಅಧಿಕಾರಿಗಳಿಗೆ. ಹಾಗಾಗಿ ಈ ಪ್ರತಿಷ್ಠಿತ ವ್ಯಾಜ್ಯಕ್ಕೆ, ಯಾವುದೋ ಒಂದು ವ್ಯಾಜ್ಯಕ್ಕೆ ಸಂಬಂಧಪಟ್ಟ ದಾಖಲೆಗಳ ನಾಶಕ್ಕೂ ಕೂಡ ಪ್ರಯತ್ನ ಆಗ್ಬಹುದು. ಯಾಕಂದ್ರೆ ಬುಧನೇ ರಾಶಿಯಲ್ಲಿ ಶುಕ್ರ, ಕೇತು ಎಲ್ಲ ಇರೋದ್ರಿಂದ, ಹಾಗೂ ಬುಧ ಕೂಡ ಗಂಡಾಂತದಲ್ಲಿ ಹೋಗ್ತಾ ಇರೋದ್ರಿಂದ ಸೊ ಅದು ಒಂದು ಸಮಸ್ಯೆ ಬರಬಹುದು. ಮತ್ತೆ ವೈದ್ಯಕೀಯ ಅಥವಾ ಅರೆವೈದ್ಯಕೀಯ ಕ್ಷೇತ್ರದಲ್ಲಿ ಸಿಬ್ಬಂದಿ ಕೊರತೆಯಿಂದ ಅರಾಜಕತೆ ಸೃಷ್ಟಿಯಾಗಬಹುದು. ನಾವು ಆಲ್ರೆಡಿ ನೋಡಿದ್ವಿ, ಇವರ ಕ್ಷೇತ್ರಗಳಲ್ಲಿ ಆಗ್ಲೇ ಸಾಕಷ್ಟು ಸಮಸ್ಯೆಗಳನ್ನ ಅವರು ಎದುರಿಸ್ತಾ ಇದ್ದಾರೆ, ಹಾಗೂ ಎಷ್ಟೊಂದು ಬೇಡಿಕೆಗಳು ಇವ್ರಿಗೆ ಆಲ್ರೆಡಿ ಇದೆ. ಪ್ರತಿ ವರ್ಷ ಇವರ ಒಂದು ಸಮಸ್ಯೆಗಳು ಈಚೆ ಬರ್ತಾನೆ ಇರುತ್ತೆ. ಹಾಗಿದ್ದರೂ ಯಾವುದು ಇವತ್ತವರೆಗೂ ಒಂದು ಏನಪ್ಪಾ ರೆಸೊಲ್ಯೂಷನ್ ಹಂತಕ್ಕೆ ಹೋಗಿಲ್ಲ. ಬಟ್ ಈಗ ಸ್ವಲ್ಪ ಅದು ದೊಡ್ಡದಾಗಿ ಸಹ ಪರಿಣಾಮ ಬೀರಬಹುದು. ಹಾಗೂ ಭಾರತೀಯ ಗುಪ್ತಚರ ಇಲಾಖೆ ಏನಿದೆ ಅದು ತುಂಬಾ ಸಕ್ರಿಯವಾಗಿರುತ್ತೆ ಈ ಸಮಯದಲ್ಲಿ. ಯಾಕಂದ್ರೆ ಶುಕ್ರ ಹೋಗಿ ಕೇತುವಿನ ಜೊತೆ ಇರೋದ್ರಿಂದ, ಯಾಕಂದ್ರೆ ಕೇತು ಒಂದು ಕಾನ್ಸ್ಪಿರಸಿ, ಸ್ಪೈ ಅಥವಾ ಒಂದು ಸೀಕ್ರೆಟ್ ಇನ್ಫಾರ್ಮೇಶನ್ ನ ತೋರಿಸ್ತಾನೆ. ಹಾಗೂ ಲಗ್ನಾಧಿಪತಿ ಶುಕ್ರ 5ನೇ ಮನೆಗೆ ಹೋಗಿ ಕೇತು ಜೊತೆ ಇರೋದ್ರಿಂದ ಸೊ ಇದು ತೋರಿಸುತ್ತೆ ಏನೋ ಒಂದು ಗುಪ್ತವಾದ ಒಂದು ಮಾಹಿತಿ ಸಿಗಬಹುದು ನಮ್ಮ ಗುಪ್ತಚರ ಇಲಾಖೆಗೆ. ಹಾಗಾಗಿ ಅವರು ಬಹಳ ಸಕ್ರಿಯವಾಗಿರ್ತಾರೆ ಈ ಸಮಯದಲ್ಲಿ. ಸೊ ಮುಂದಿನ 2-3 ವಾರದಲ್ಲಿ ನಾವು ಇದನ್ನ ಸಹ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಇಷ್ಟು ಮೇದಿನಿ ಜ್ಯೋತಿಷ್ಯದ ಪ್ರಕಾರ ಈ ಶುಕ್ರ ಕೇತುವಿನ ವೆರಿ ಸಮೀಪವಾಗಿ ಅವರು ಸೇರಿದಾಗ ಮತ್ತೆ ಬೇರೆ ಗ್ರಹಗಳ ಒಂದು ಸ್ಥಿತಿಯಿಂದ ಏನೇನಾಗ್ಬೋದು ಅನ್ನೋದಕ್ಕೆ ಮುಂದಿನ 2-3 ವಾರಗಳಿಗೆ ಇದು ನನ್ನ ಪ್ರೆಡಿಕ್ಷನ್ಸ್. ಸೊ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಿಮ್ಗೆ ನನ್ನ ಕನ್ಸಲ್ಟೇಷನ್ ತಗೋಬೇಕು ಅಂತಿದ್ರೆ ನನ್ನ ಇಮೇಲ್ ಐಡಿ ಕೂಡ ವಿಚ್ ಕೇಮ್ ಇನ್ ದ ಸ್ಟಾರ್ಟಿಂಗ್ ಅಲ್ಲಿ ಬಂದಿತ್ತಲ್ಲ, ಆ ಲಿಂಕ್ ಕೂಡ ನೀವು ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿ ನೀವು ಫಾರ್ಮ್ ಫಿಲ್ ಅಪ್ ಮಾಡಿದ್ರೆ ನಾವು ನಿಮ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಇಷ್ಟು ನನ್ನ ಪ್ರೆಡಿಕ್ಷನ್ಸ್ ಆಗಿತ್ತು ಈ ವಿಡಿಯೋದಲ್ಲಿ. ಸೊ ಮುಂದಿನ ವಿಡಿಯೋವರೆಗೂ ನಮಸ್ಕಾರ.